ವಿಟಮಿನ್ ಡಿ ಇದು ಬೆನಿಫಿಟ್ಸ್ ಬಗ್ಗೆನೋ ಅದರದ್ದು ಕೊರತೆ ಬಗ್ಗೆನೋ ತುಂಬ ವೀಡಿಯೋಸ್ಗಳು ನೀವು ನೋಡಿದ್ದೀವಿ. ಸೊ ಇದರಲ್ಲಿ ಬಂದಿರೋ ಒಂದು ಕಾಮನ್ ಕ್ವೆಶ್ಚನ್ ಇದೆ, ವಿಟಮಿನ್ ಡಿ ಯಾವಾಗ ಸಿಗುತ್ತೆ ಅಂತಿರೋದು. ಸೊ ನಾವು ಮುಂಚೆ ಅಂದ್ಕೊಂಡಿರೋದು ಬೆಳಗ್ಗೆ ಬಿಸಿಲಲ್ಲಿ ಅಥವಾ ಸಂಜೆ ಬಿಸಿಲಲ್ಲಿ ಹೋದರೆ ಅಷ್ಟೇ ನಮಗೆ ವಿಟಮಿನ್ ಡಿ ಧಾರಾಳವಾಗಿ ಸ್ಕಿನ್ನಲ್ಲಿ ಸಿಂಥಸಿಸ್ ಆಗುತ್ತೆ ಅಂತ. ಬಟ್ ರೀಸೆಂಟ್ ರಿಸರ್ಚಸ್ ಪ್ರಕಾರ ನಮ್ಮದು ಬಾಡಿಗೆ ಬೇಕಾಗಿರುವ UVB ಅಂತ ಸನ್ಶೈನ್ ರೇಸ್ ಬರೋದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3 ಗಂಟೆಯೊಳಗಿರುವ ಬಿಸಿಲಲ್ಲಿ ನಿದ್ರೆ ಅಷ್ಟೇ. ಬಟ್ ಆ ಟೈಮಲ್ಲಿ ನಾವು ವರ್ಕಲ್ಲಿ ಇರ್ತೀವಿ, ಇಲ್ಲ ಪ್ರಾಕ್ಟಿಕಲಿ ಅದು ಪಾಸಿಬಲೇ ಆಗಲ್ಲ. ಸೊ ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಇದ್ದರೆ ಐದರ್ ನೀವು ಸಪ್ಲಿಮೆಂಟ್ಸಿಗೆ ಹೋಗಬೇಕು, ಅಥವಾ ಆಹಾರದ ನೋಡಿದರೆ ನಾನ್ ವೆಜಿಟೇರಿಯನ್ಸಿಗೆ ಆರ್ಗ್ಯಾನಿಕ್ ರೆಡ್ ಮೀಟ್ಸ್ಗಳು ಮೊಟ್ಟೆಯಿಂದ ಹಲ್ದಿ ಪೋರ್ಷನಲ್ಲಿ ಸಿಗುತ್ತೆ, ವೆಜಿಟೇರಿಯನ್ಸಿಗೆ ಮಶ್ರೂಮ್ಸ್ ಅಥವಾ ಬಾದಾಮಿಯಲ್ಲಿ ಸಿಗುತ್ತೆ. ಸೊ ಇದು ಯಾವುದು ತಗೊಳ್ಳೋಕ್ಕೆ ರೆಡಿ ಇಲ್ಲ. ನ್ಯಾಚುರಲ್ ಆಗಿಯೇ ವಿಟಮಿನ್ ಡಿ ಬೇಕು ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3 ಗಂಟೆ ಒಳಗಿರೋ ಬಿಸಿಲಲ್ಲಿನೇ ಹೋಗಬೇಕಾಗುತ್ತೆ.